ಇಡು ಕಲ್ಲರ್ ಯಾರು ಕಲ್ಲರ್ ನೋಡೋಣ ತರ್ಡ್ ಹಿಂಗಿಡು. ನೀನೇ ಸ್ವಲ್ಪ ಬೆಳ್ಳಗಿದ್ಯಾ. ಸುಮ್ಮನಿರು ಸಾಕು. ಒಂದ್ಸಲ ತಾನೇ ಹೊಡೆದಿದ್ದು, 2 ಸಲ ಯಾಕೆ ಹೊಡೆದೆ? 2 ಸಲ ಯಾಕೆ ಹೊಡೆದೆ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಆಫ್ಟರ್ ಲಾಂಗ್ ಟೈಮು ಹಿಂಗೆ ಬ್ಲಾಗ್ ಮಾಡಿದಾಗಲೆಲ್ಲ ಒಂದು ಮೋಟೋ ಬ್ಲಾಗಿಂಗು ತಪ್ಪುರೆ ಫ್ರೆಂಡ್ಸ್ ಜೊತೆ ಎಲ್ಲರೂ ಟ್ರಿಪ್ಪಿಗೆ ಹಿಂಗೆ ಹೋಗ್ತಿರ್ಬೇಕಿದ್ರೆ ಬ್ಲಾಗ್ ಮಾಡ್ತಿದ್ದೆ. ಆದ್ರೆ ಇವತ್ತು ಫ್ಯಾಮಿಲಿ ಜೊತೆ ಬೆಂಗಳೂರಿಗೆ ಹೋಗ್ತಿದೀವಿ ಗೈಸ್. ಏನಕ್ಕೆ ಅಂದ್ರೆ ನಮ್ಮ ಅಣ್ಣ ಈಗ ಮೆಡಿಕಲ್ ಓದ್ತವನೆ, ನಿಮ್ಗೂ ಎಲ್ರಿಗೂ ಗೊತ್ತು. ಬಟ್ ಈಗ ಅವನಿಗೆ ಸ್ವಲ್ಪ ಇದು ಟ್ಯಾಬ್ ಎಲ್ಲ ಅವಶ್ಯಕತೆ ಇದೆ. ಸೊ ಅದಕ್ಕೆ ನಮ್ಮ ಅಪ್ಪ ಹೇಳ್ತಿದ್ರು ಅಣ್ಣಂಗೆ, ಬಾತ್ಲಾಗಿ ಒಂದು ಒಳ್ಳೆ ಟ್ಯಾಬ್ ತಗೊಡ್ತೀನಿ ಅಂತ ಹೇಳ್ತಿದ್ರ. ಅದಕ್ಕೀಗ ಬೆಂಗಳೂರಿಗೆ ಹೋಗ್ತಿದ್ದೀವಿ ಗೈಸ್. ಅದು ಎಲ್ಲಿಗೆ ಅಂದರೆ ಆ್ಯಪಲ್ ಶೋರೂಮ್ಗೆ ಐಪ್ಯಾಡ್ ತಗೊಳ್ಳೋಣ ಅಂತ. ಜೊತೆಗೆ ಆದರೆ ಐಫೋನ್ ಕೂಡ. ಈಗ ಅದಕ್ಕೀಗ ಎಲ್ಲರೂ ಈಗ ಮನೆಯವರೆಲ್ಲರೂ ಈಗ ಬೆಳಗ್ಗೆ 6 ಗಂಟೆಗೆ ಎದ್ದಾಳಿದ್ವಾ. ಎಷ್ಟು ಚಳಿ ಅಂದರೆ ಗುರು ಆಗ್ತಾನೆ ಇಲ್ಲ ಅನ್ಕೊಳ್ಳಿ. ಹೆವಿ ಚಳಿ ಜೊತೆಗೆ ಎದ್ದಾಳಕ್ಕೂ ಮನಸ್ಸೇ ಬರ್ತಿಲ್ಲ, ಅಷ್ಟೊಂದು ಚಳಿ ಅಲ್ವಾಗೇನು. ಏನಾದ್ರು ಒಡ್ಯಾದ್ರು ಚೆನ್ನಾಗಿ ಹೊಡಿತ್ಯಾ. ಏನಾದ್ರು ನಮ್ಗೆ ಆನೆಗೆ ಸ್ವಲ್ಪ ಬೆಳ್ಳಗೆ ಕಾಣ್ತಾಳೆ. ಯಾಕೆ ಹೇಳಿ, ಯಾಕೆ ರೀಸನ್? ನೀನು ಇರೋದೇ ಬೆಳ್ಳಗೆ ಅಂತೀಯಾ? ಇಲ್ಲ ಗೈಸ್, ಏನಕ್ಕೆ ಅಂದ್ರೆ ಈಗ ಸ್ವಲ್ಪ NCCನೂ ಕಡಿಮೆ ಆಗೈತಾ. ನಾನು ಕಲ್ಲರ್ಗೆಲ್ಲ ತಲೆ ಕೆಡ್ಸ್ಕೊಬೇಡ. NCC ಹೋಗು, ಎಡಕ್ಕ ಬಲಕ್ಕ ಅನ್ಕಂಡು ಮಾಡು. ಮಾಸ್ಪೇಟೆ ಇಲ್ಲ ಅನ್ಸಲ್ಲ. ಯಾವ್ದ ಏಕೆ? ಸಬ್ಸ್ಕ್ರೈಬ್ ಮಾಡಿಸು ಸೀನಿಯರ್ಸ್ಗೆ. ಗೈಸ್, ನಮ್ಮಮ್ಮ ಕಾಫಿ ತಂದು ಕೊಟ್ಟವ್ರೆ ಗೈಸ್. ಸದ್ಯ ಚಳಿಗೆ ಕಾಫಿ ಸೂಪರ್. ಅಮ್ಮ ಗಾಯನು ಹಾಲು ಕೇಳಿದ್ಲು ಗೈಸ್. ಹಂಗಂತ ನಮ್ಮ ಅಣ್ಣನೂ ಆಕ್ಚುಲಿ ಮೊನ್ನೆ ತಮಿಳ್ನಾಡಿಂದ ಬಂದ ಗೈಸ್. ಅವನಿಗೂ ಈಗ ರಜಾ, ಕ್ರಿಸ್ಮಸ್ ಹಾಲಿಡೇ. ಎಷ್ಟು ದಿನ ಅಣ್ಣ? 10 ದಿವಸ. ನಮ್ಮ ಅಣ್ಣ ಈ ಟೀ ಶರ್ಟ್ ಹಾಕಿರೋದ್ರಿಂದ ಎಲ್ಲಣ್ಣ ಬಾಯ್ ಕಡೆ ಹಂಗೆ ಈ ಬಾಡಿ ಗಾರ್ಡ್ ಹಾಕತ್ತಾರಲ್ಲ, ಸೇಮ್ ಹಂಗೆ ಕಾಣ್ತವನೆ. ಅಯ್ಯ ಅಣ್ಣ, ನಾನಲ್ಲಿ ಆ ಶೋರೂಮ್ಗೆ ನಾನು ಹೋಗ್ತಿರ್ಬೇಕಿದ್ರೆ ನಾನು ಹಿಂಗೆ ಬ್ಲಾಗ್ ಮಾಡ್ಕೊಂಡ್ ಬರ್ತೀನಿ. ನೀನ್ ಸುಮ್ಮನೆ ನನ್ನ ಸೈಡಲ್ಲಿ ನಿಂತ್ಬಿಟ್ಟು ಸೈಡ್ ಬಿಡಿ ಹಿಂಗೆ ಕೈ ಇದು ಮಾಡು. ಅದು ಗಾನವಿ ಅಮ್ಮಂಗೆ ಮಾಡು ಸಾಕು. ಜಾಸ್ತಿ ಹತ್ರ ಬರ್ಬೇಡಿ, ದೂರೋಗಿ ಸೆಲ್ಫಿ ತಕ್ಕೊಳ್ಳಿ ಅಂತ ಅನ್ನು. ಬೇಡ, ನೀನ ಕುಡಿ ಸುಮ್ಮನೆ. ಓವರಾಗಿ ಆಡಿದ್ರೆ ಸುಡ್ತೀನಿ. ಆದ್ರೂ ಏನ್ ಹೇಳಿ, ಬೆಳಿಗ್ಗೆ ಬೇಗ ಎದ್ದೇಳೋದ್ ಮಜಾ ಇದೆಯಲ್ಲ, ಅದ್ರ ಫೀಲೇ ಬೇರೆ ಗುರು. ನೋಡಿ, ಅದು ಬೇರೆ ಇಲ್ಲಿ ಕೆಳಗಡೆ, ನಮ್ಮ ಮನೆ ಕೆಳಗಡೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಾ, ಅಲ್ಲಿ ಬೆಳಗ್ಗೆ ಹಿಂಗೆ ಸಾಂಗ್ ಬೇರೆ ಹಾಕ್ಬಿಡ್ತಾರೆ. ಒಳ್ಳೆ ವೈಬು. ಗೈಸ್, ಅಣ್ಣ ಇವಾಗ ಶೆಡ್ಡಿಂದ ಕಾರ್ ತೆಗಿತವನೆ. ಹಂಗಂತ ಇಲ್ಲಿ ಸೈಡಲ್ಲಿ ನೀವು ಸ್ಕೂಟ್ರ್ ನೋಡ್ತಿದ್ದೀರಲ್ಲ, ಇದು ವಿಜಯ್ ಸೂಪರು. ಅಣ್ಣ ತಾಳು, ಈ ಡ್ರಾಯರ್ ಏನಾರು ಕ್ಲೋಸ್ ಮಾಡ್ಲಾ ಸ್ವಲ್ಪ? ಈ ಡ್ರಾಯರ್ ಕ್ಲೋಸ್ ಮಾಡ್ಲಾ ಏನಾದ್ರು? ಆಯ್ತಾ ಗೈಸ್, ಇಲ್ಲಿ ಸ್ಕೂಟರ್ ನೋಡ್ತಿದ್ದೀರಲ್ಲ, ಇದು ವಿಜಯ್ ಸೂಪರ್ ಅಂತ. ಇದು ಆಕ್ಚುಲಿ ಹಳೆ ವ್ಯೂವರ್ಸಿಗೆ ಗೊತ್ತಿರುತ್ತೆ, ಬಟ್ ಹೊಸ ವ್ಯೂವರ್ಸಿಗೆ ಗೊತ್ತಿಲ್ಲ. ಇವಾಗ ಇದು ನಮ್ಮ ಅಪ್ಪ ಈಗ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಮಾಡ್ಸವ್ರೆ. ಇವಾಗ ಇದು ಆರಾಮಾಗಿ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಎಲ್ಲಿ ಬೇಕಾದ್ರೂ ಹೋಗು ಬರ್ಬೋದು. ಯಾವಾಗಾದ್ರು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಗೈಸ್ ಇದ್ರ ಬಗ್ಗೆ. ಚಲೋ, ಈಗ ನಮ್ಗೆ ಅನ್ನೋದು ಫೇವ್ರೆಟ್ ಹೇಳ, ಈಗ ಬೆಸ್ಟ್ ಪಾರ್ಟ್ ಈಗ ಯಾವುದು ಅಂದ್ರೆ ಆ ಕಾರಿನ AC ಸ್ಮೆಲ್ಲು. ನಮ್ಮ ಕಾರಿನ AC ಸ್ಮೆಲ್ ಇದೆಯಲ್ಲ, ಒಳಗಡೆ ಕುತ್ಕೊಂಡ್ರೆ ಸಾಕು ಎಷ್ಟು ಹೊಟ್ಟೆ ತೊಳ್ಸುತ್ತೆ ಅಂದ್ರೆ ಒಂಥರ ಆಗುತ್ತೆ. ಫುಲ್ಲು ಒಂಥರ ವಾಮಿಟ್ ಎಲ್ಲ ಬರಂಗೆ. ಅಮ್ಮ ಎಲ್ಲ ಬರ್ಬೇಕಾರ ಪವರ್ ಬ್ಯಾಂಕ್ ತಗಬಾ, ಚಾರ್ಜಿಗೆ ಹಾಕಿದೀವಿ. ಫುಲ್ ಎಲ್ಲ ಬರ್ಬೇಕಿದ್ರೆ ಅವಾಗ ತಗ. ಗೈಸ್, ಆಕ್ಚುಲಿ ಇವಾಗ ನಮ್ ಗಾನವಿನೇ ಕಾರ್ ಓಡಿಸ್ಕೊತಿದ್ಲು, ಬಟ್ ಇವಾಗ ಅವಳು ಶೂಸ್ ಹಾಕಿಲ್ಲ, ಸ್ಲಿಪ್ಪರ್ ಹಾಕಿದಾಳೆ. ಕಾಲ್ ಇಟ್ಕಲ್ಲ ಅನ್ಬಿಟ್ಟು ಈಗ ಶೂಸ್ ಹಾಕೊಂಡು ಹಂಗಾರ ಬಾ ಮತ್ತೆ ಇದು ಓಡಿಸ್ಕೊ. ಮತ್ತೆ ಬರ್ಬೇಕಾರೆ ಓಡಿಸ್ಕೊತೀಯಾ? ಸರಿ ಹಂಗಾರೆ ರೆಸ್ಟ್ ಮಾಡ್ಬಿಡು ಹಂಗಾರೆ. ಅಮ್ಮ ಪವರ್ ಬ್ಯಾಂಕ್ ತಗೊಂಡ ಗೈಸ್, ಟೈಮು 7 ಗಂಟೆ ಆಗೈತೆ. ಆದ್ರೂ ಫಾಗ್ ನೋಡಿ ಇಲ್ಲಿ ಇನ್ನ ಸುಮಾರು ಐತೆ ಮಾತ್ರ ಫಾಗು. ಏನಾರು ನಾವು ಒಂದು 6 ಗಂಟೆ ಹಿಂಗೆ ಏನಾರು ಹೊರಟಿದ್ರೆ ಕಾಣ್ತಾನೆ ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ ಪಪ್ಪ ರೋಡು. ಗೈಸ್, ನಮ್ಮ ಅಣ್ಣ ಇಲ್ಲಿ ನೇಚರ್ ಕಾಲಿಗಂತ ಇಲ್ಲಿ ನಿಲ್ಸಿದ್ನ. ಮಾತ್ರ ಹೊರಗಡೆ ಬಂದಾಗ ಎಷ್ಟು ಚಳಿ ಐತೆ ಅಂದ್ರೆ ಸಕ್ಕ ಚಳಿ ಗುರು. ಅದೇ ಕಾರ್ ಒಳಗಡೆ ಕೂತಿರ್ಬೇಕಿದ್ರೆ AC ಏನೂ ಹಾಕಿರ್ಲಿಲ್ವಾ, ಬಟ್ ಇವಾಗ ಹೊರಗಡೆ ಬಂದಾದ್ಮೇಲೆ ಸೇಮ್ ಈ AC ಹಾಕ್ದಂಗೆ ಫೀಲ್ ಆಗ್ತೈತೆ. ಮಾತ್ರ ಫುಲ್ ತಣ್ಣಗೆ ಗಾಳಿ ಬೀಸ್ತೈತೆ.
ಅಣ್ಣ ಸ್ವೆಟ್ರ್ ಹಾಕತ್ಯಾ ಅಣ್ಣ ಸ್ವೆಟ್ರ್ ಹಾಕತ್ಯಾ ಅಂದೆ ಸ್ವೆಟರ್ ಹಾ ಬೇಡ ಬಾ ಗೈಸ್ ಇವತ್ತು ನಮ್ ಗಾನವಿ ಬೇಗ ತಿಂಡಿ ಮಾಡೋಳೆ ಇಡ್ಲಿ ತಗೊಂಡಿದ್ಲ ಆದ್ರೆ ಅವಳದು ಸಾಂಬಾರ್ ಬಟ್ಲಿಗೆನೆ ಎಲ್ಲ ಕಲ್ಸೋಳೆ ನೋಡಿ ಅಲ್ಲಿ ಅದಕ್ಕೆ ಬೇಗ ತಿಂದವಳೆ ಅದೆಲ್ಲ ಬಳ್ಕೊಂಡು ತಿನ್ನೋಗ್ಲಿ ಗೈಸ್ ಇವಾಗ ನಾನು ಪಪ್ಪ ಅಮ್ಮ ಅಣ್ಣ ಅಲ್ಲ ಗಾನವಿ ಎಲ್ರು ಇಡ್ಲಿ ತಗೊಂಡ್ವಾ ಇವಾಗ ನಮ್ಮ ಅಣ್ಣ ಪಲಾವ್ ತಗೊಂಡವ್ರು ಅದೇನದು ಉಪ್ಪಿಟ್ಟಾಗಿ ನೀನು ತಗೊಂಡಿದ್ದು ಗೈಸ್ ನಮ್ಮ ಅಪ್ಪ ನೋಡಿಲಿ ಮನೇಲಿ ಮಾಡಿದ ಉಪ್ಪಿಟ್ಟು ಇಷ್ಟಪಟ್ಟು ತಿಂತಾರೆ ಬಟ್ ಆದ್ರೂ ಇಲ್ಲೂ ತಗೊಂಡವ್ರಪ್ಪ ಉಪ್ಪಿಟ್ಟು ನಂಗೆ ಅದು ನೋಡೇ ಹೊಟ್ಟೆ ತುಂಬಿತು ಬೇಡ 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 ಎಷ್ಟು ನೋಡೋ ನನ್ನ ಮಗನೇ ಚೆನ್ನಾಗೈತೆ ಆದ್ರೆ ಸಪ್ಪೆ ಮಗನೇ ಆದ್ರೂ ಉಪ್ಪಿಟ್ಟಲ್ವಾ ಗೈಸ್ ನೆಕ್ಸ್ಟ್ ಟಿಫನ್ ಪೂರಿ ಪಂಚರ್ ಗಾನ ಕೊಡು ವೆನೈಟಿ ಬೆಡ್ ಜ್ಞಾತಾಕಳ್ಳಿ ಅಲ್ಲ ಇವಳು ಆ ಕಡೆ ಹೋಯ್ತಾಳಲ್ಲಮ್ಮ ಗೈಸ್ ಆ್ಯಕ್ಚುಲಿ ಇವಾಗ ಯಾವ್ದಿದು ಏಲ್ ಆಫ್ ಏಷ್ಯಾ ಮಾಲ್ ಆಫ್ ಏಷ್ಯಾಗೆ ಈಗ ಬಂದಿದ್ದೀವ ಈಗ ಇಲ್ಲೇ ಆ್ಯಕ್ಚುಲಿ ಆ್ಯಪಲ್ ಶೋರೂಮ್ ಇರೋದು ಬಟ್ ಅದು ಇನ್ನೂ ಓಪನ್ ಆಗೋದು 11 ಗಂಟೆಗೆ ಇವಾಗ ನಾವು ಎಷ್ಟು ಟೈಮ್ 10:30 ಆಗಿದೆ ನಮ್ಮಮ್ಮ ಇಲ್ಲೇ ಕುತ್ಕೊಂಡವ್ರೆ ನಮ್ಮ ಅಮ್ಮಂಗೆ ಬೇರೆ ಈಗ ಹುಷಾರು ಬೇರೆ ಇಲ್ಲ ಸರಿ ಹಂಗಾರೆ ನೀವು ಇಲ್ಲೇ ಇರ್ತೀರಾ ಅಮ್ಮ ನೀವು ಇಲ್ಲೇ ಇರ್ತೀರಾ ನೀವು ನಾನುಗ ನಂಗೆ ಸುತ್ತಾಡ್ಕೊಂಡು ಬರ್ತೀವಿ ಇದೊಂದು ಟ್ರೈಪಾಡ್ ಇಟ್ಕೊಂಡು ಗೈಸ್ ಬನ್ನಿ ಇವಾಗ ಹಂಗೆ ಸುತ್ತಾಡ್ಕೊಂಡು ಬರೋಣ ಮತ್ತೆ ಎಲ್ಲಿ ಅಲ್ಲ ನಮ್ ಗಾನು ಕೊಂಗ ಈ ಕಡೆ ಗೈಸ್ ಕರೆಕ್ಟಾಗಿ ಹಿಂಗೆ ಬರ್ತಿರ್ಬೇಕಾದ್ರೆ ಹಿಂಗೆ ನೆಟ್ಕೊಂಡು ಬರ್ತಿರ್ಬೇಕಾದ್ರೆ ಕರೆಕ್ಟಾಗಿ ಸಿಕ್ತು ಆ್ಯಪಲ್ ಶೋರೂಮು ಇದೆ ಅನ್ಸುತ್ತೆ ಇದೆ ಈ ಕರೆಂಟ್ ನೋಡಿತ್ತಲ್ಲ ಗಾನು ಗೈಸ್ ಅಲ್ಲೇ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಕೂತಿದ್ದಾರೆ ಫೋನ್ ಮಾಡ್ಗಾನು ಸೆಲ್ಫಿ ತೆಗಿತಿದ್ದ ನೋಡ್ಗಾನು ನಮ್ಮನ್ ಬಿಟ್ಟು ಸೆಲ್ಫಿ ಫೋನ್ ಮಾಡಿ ಹೆಂಗೆ ಕಲ್ಲ ಕೊಂಕ ಅಲ್ಲ ನೀನ್ ಇರೋದೇ ಕೊಂಕೊಂಗ ಇನ್ನು ಅದ್ರಲ್ಲಿ ಏನು ಕೊಂಕೊಂಗ ನಂಗೆ ತೋರ್ಸಣ ನಾನು ಕೊಂಗ ಇಲ್ಲಪ್ಪ ನಾನು ಕರೆಕ್ಟಾಗೇ ಇದ್ದೀನಿ ಇಲ್ಲ ನೀನು ಹೇಳ್ದಲ್ಲ ಅಕ್ಕ ನಾನು ಯಾಕೆ ಕೊಂಕೊಂಗ ನಂಗೆ ತೋರಿಸ್ತೀಯ ಅಂತ ಕೊಂಕೊಂಗ್ ಈ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾರೆ ಅವ್ರಂಗೆ ಆಟೋಮೆಟಿಕ್ ಬಂದೇ ಬರ್ತಾರೆ ಗೈಸ್ ಇನ್ನು ಶೋರೂಮ್ ಓಪನ್ ಆಗೋದು ಒಂದು 10 ಗಂಟೆ ಅಂದರೆ 10 ನಿಮಿಷ ಅಂತ ಅಂದರು ಅಲ್ಲಿವರೆಗೆ ಏನಾದರೂ ಒಂದು ರೌಂಡು ತಿರ್ಗಾಡ್ಕೊಂಡು ಬರೋಣ ಗಾನು ಜಸ್ಟ್ ಅಲ್ಲಿ ಬೀಳಕ್ಕೆ ಹೋಗ್ತಿದ್ಲು ಆಮೇಲೆ ಇಟ್ಕೊಂಡೆ ಆಮೇಲೆ ಗೈಸ್ ನಮ್ಮಪ್ಪ ಇಲ್ಲಿ ಗ್ಲಾಸ್ ನೋಡೋಣ ಅಂತ ಬಂದಿದ್ದಾರೆ ಸುಮ್ಮನೆ ಹಿಂಗೆ ಅಮ್ಮ ಗಾನಿಗೆ ನಾನು ಸೆಲೆಕ್ಟ್ ಮಾಡಲಾ ಗಾನು ಇತ್ತಾಗೋ ಇದು ಒಂದ್ಸಲ ಹಾಕ ನೋಡೋಣ ಹಾಂ ಎಲ್ಲ ಹಾಕಾನು ಓ ಸೂಪರ್ ಅಮ್ಮ ಸೇಮ್ ನೋಡ 17 Pro Max ಇದು ಆರೆಂಜ್ ವೇರಿಯಂಟು ಗೈಸ್ ಆ್ಯಕ್ಚುಲಿ ಇವಾಗ ನಮ್ಮಪ್ಪ ನಮ್ಮ ಅಣ್ಣಂಗೆ ಐಫೋನು ತಕ್ಕೊಡೋಣ ಅಂತ ಡಿಸೈಡ್ ಮಾಡಿದ್ರ ಬಟ್ ನಮ್ಮ ಅಣ್ಣ ಫೋನು ಪ್ರೋ ಮ್ಯಾಕ್ಸ್ ಏನು ಬೇಡ 17 ತಗೊಳ್ಳೋಣ ಅಂತ ಅವನು ಅದಕ್ಕೆ ನಮ್ಮಪ್ಪ ಬೇಡ ತಗೊಳ್ಳೋದಾದ್ರೆ ಟಾಪ್ ಎಂಡೇ ಅಂತ ಹೇಳ್ತವ್ರೆ ಆರೆಂಜು ವೈಟ್ ಚೆನ್ನಾಗಿದೆ